ದೇವರುಗಳಿಗೆ ಶತ್ರುಗಳಾಗಿ ಜೀವಿಸ್ತಾ ಇದ್ದಂತ ವ್ಯಕ್ತಿಗಳಿಗೋಸ್ಕರ, ಅನೀತಿವಂತರಿಗೋಸ್ಕರ ಯೇಸು ಕ್ರಿಸ್ತನು ಪ್ರಾಣವನ್ನ ಕೊಡುವುದರ ಮೂಲಕ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿದ್ದಾನೆ ಅಂತ ಹೇಳಿದ್ರೆ, ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೋ ಅದು ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಸೊ ದೇವರು ನಮ್ಮ ಮೇಲೆ ತನಗಿರ್ತಕ್ಕಂಥ ಪ್ರೀತಿಯನ್ನ ಯಾವಾಗ ಸಿದ್ಧಾಂತ ಪಡಿಸಿರುವಂಥದ್ದು ಅಥವಾ ತನ್ನ ಪ್ರೀತಿಯನ್ನ ತೋರಿಸಿರ್ತಕ್ಕಂಥದ್ದು ಅಂತ ಕೇಳೋದೇ ಆದ್ರೆ, ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಶಿಲುಬೆಯಲ್ಲಿ ಕೊಡೋದ್ರ ಮೂಲಕ, ಪ್ರಾಣ ತ್ಯಾಗವನ್ನ ಮಾಡೋದ್ರ ಮೂಲಕ ತನ್ನ ಪ್ರೀತಿಯನ್ನ ಆತನು ತೋರ್ಪಡಿಸಿದ್ದಾನೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು ವಿಶೇಷ. ನಾವು ಯಾರಾಗಿದ್ದೀವಿ, ಯಾರಿಗೆ ಇಂಥ ಒಂದು ಪ್ರೀತಿಯನ್ನ ದೇವರು ತೋರಿಸಿರ್ತಕ್ಕಂಥದ್ದು, ಯಾರ ಮೇಲೆ ತನ್ನ ಪ್ರೀತಿಯನ್ನ ದೃಢಪಡಿಸಿರ್ತಕ್ಕಂಥದ್ದು, ಸಿದ್ಧಾಂತ ಪಡಿಸಿರ್ತಕ್ಕಂಥದ್ದು ಅಂತ ಕೇಳೋದೇ ಆದ್ರೆ, ಅಶಕ್ತರು, ಬಲಹೀನರು, ಭಕ್ತಿಹೀನರು, ಪಾಪಿಗಳು, ಅನೀತಿವಂತರು, ದೇವರಿಗೆ ಶತ್ರುಗಳಾಗಿರ್ತಕ್ಕಂಥವ್ರ ಮೇಲೆ ದೇವರು ತನ್ನ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿರ್ತಾರೆ. ಸೊ ಅದರಿಂದ ನಾವು ಇವತ್ತು ದೇವರ ಪ್ರೀತಿಯನ್ನ ಅನುಭವಿಸೋದೇ ಆದ್ರೆ, ದೇವರು ನಮ್ಮನ್ನ ಪ್ರೀತಿಸ್ತಾ ಇರೋದೇ ಆದ್ರೆ, ಅದಕ್ಕೆ ಕಾರಣ ಏನು? ನಾವು ಶಕ್ತಿವಂತರಾದದ್ದರಿಂದ ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ. ನಾವು ಅಶಕ್ತರಾಗಿರೋದ್ರಿಂದ ದೇವರು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ. ನಾವು ತುಂಬಾ ಭಕ್ತಿವಂತರಾದದ್ದರಿಂದ ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ. ನಾವು ಭಕ್ತಿಹೀನರಾಗಿ ಭಕ್ತಿಗೆ ವಿರುದ್ಧವಾದದ್ದನ್ನ ಮಾಡ್ತಾ ಇದ್ದಂತ ಕಾಲದಲ್ಲಿ ನಮ್ಮನ್ನ ದೇವರು ಪ್ರೀತಿಸಿದ್ದು. ಸೊ ನಮಗೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ. ನಾವು ಪರಿಶುದ್ಧರಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸ್ಲಿಲ್ಲ. ನಾವು ಪಾಪಿಗಳಾಗಿ ಪಾಪದಲ್ಲಿ ಜೀವಿಸ್ತಾ ಇದ್ದಾಗ ದೇವರು ನಮ್ಮನ್ನ ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಟ್ಟು ತನ್ನ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿರ್ತಕ್ಕಂಥದ್ದು. ಸೊ ದೇವರು ಯಾವಾಗ ನಮ್ಮನ್ನು ಪ್ರೀತಿಸಿದಾನೆ ಅಂತ ಹೇಳಿದ್ರೆ, ನಾವು ನೀತಿವಂತರಾಗಿದ್ದಾಗ ದೇವರು ನಮ್ಮನ್ನು ಪ್ರೀತಿಸ್ಲಿಲ್ಲ. ನಾವು ಅನೀತಿವಂತರಾಗಿ, ನಾವು ನೀತಿಗೆಟ್ಟವರಾಗಿ ಸೊ ಜೀವಿಸ್ತಾ ಇದ್ದಂತ ಸಂದರ್ಭದಲ್ಲಿ ದೇವರು ತನ್ನ ಪ್ರೀತಿಯನ್ನ ಸಿದ್ಧಾಂತ ಪಡಿಸಿದ್ದಾನೆ, ದೃಢಪಡಿಸಿದ್ದಾನೆ. ಅದು ತನ್ನ ಮಗನ ಪ್ರಾಣವನ್ನ ಕೊಡುವುದರ. ಸೊ ಅದರಿಂದ ಈ ದೇವರ ಪ್ರೀತಿಯ ಉದ್ದ, ಈ ದೇವರ ಪ್ರೀತಿಯ ಆಳ, ಅದರ ಎತ್ತರ, ಅದರ ಅಗಲನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಪ್ರೀತಿಯಿಂದ ನಾವು ಹಿಡಿಯಲ್ಪಡ್ಬೇಕು. ಅಂದ್ರೆ ಇಂಥ ಒಂದು ಪ್ರೀತಿಯ ಒಂದು ಗ್ರಿಪ್ ಅಲ್ಲಿ ನಾವಿರ್ಬೇಕು. ಈ ಪ್ರೀತಿ ನಮ್ಮನ್ನ ಸ್ವಾಧೀನಪಡಿಸ್ಕೊಳ್ಬೇಕು. ಈ ಪ್ರೀತಿ ನಮ್ಮನ್ನ ನಿಯಂತ್ರಿಸ್ಬೇಕು. ಈ ಪ್ರೀತಿ ನಮ್ಮನ್ನ ದಿನನಿತ್ಯ ನಡೆಸ್ಬೇಕು. ಸೊ ಅದು ಇಲ್ಲಿ ಬಹಳ 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 ಮುಖ್ಯ. ಸೊ ಯಾಕೆ ಅಂತ ಹೇಳಿದ್ರೆ, ನೀವು ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:38 ಓದೋದೇ ಆದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:38 ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಹೇಗೆಂದರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರರೆಂದು ನಮಗೆ ನಿಶ್ಚಯ ಉಂಟು. ನೋಡ್ರಿ, ಇವತ್ತು ಅನೇಕರು ದೇವರ ಪ್ರೀತಿಯಿಂದ ದೂರ ಹೋಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ಸರಿಯಾದ ರೀತಿಯಲ್ಲಿ ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಅಂದ್ಕೊಂಡಿರೋದೇನಂತ ಹೇಳಿದ್ರೆ, ದೇವರು ನಮ್ಮನ್ನು ಪ್ರೀತಿಸ್ತಾ ಇಲ್ಲ, ಆದ್ರೆ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀರಿ ಅಂತ ಹೇಳಿ.
ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ದೇವರನ್ನ ಪ್ರೀತಿಸೋದಕ್ಕೆ ಮುಂಚೆನೆ ದೇವರು ನಮ್ಮನ್ನ ಪ್ರೀತಿಸಿದಾನೆ. ನಾವು ದೇವರನ್ನ ಪ್ರೀತಿಸಿ ದೇವ್ರಿಗೆ ಏನಾದ್ರೂ ಕೊಡ್ಬೇಕು ಅನ್ಕೊಳ್ಳೋದಕ್ಕೆ ಮುಂಚೆನೆ ದೇವರು ನಮ್ಮನ್ನ ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಆ ಪ್ರೀತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರು ಆ ಕ್ರಿಸ್ತನ ಪ್ರೀತಿಯನ್ನ, ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ತಾರೋ, ಆ ಪ್ರೀತಿಗೆ ತಮ್ಮನ್ನ ಸಮರ್ಪಿಸ್ತಾರೋ, ಆ ಪ್ರೀತಿಯ ನಿಯಂತ್ರಣದಲ್ಲಿ, ಆ ಪ್ರೀತಿಯ ಗ್ರಿಪ್ ಅಲ್ಲಿ ಯಾರು ಬರ್ತಾರೋ, ಸೊ ಅವರನ್ನ ಈ ಲೋಕದಲ್ಲಿ ಮರಣ ಇರ್ಬೋದು, ಜೀವ ಇರ್ಬೋದು, ದೇವದೂತರು ಇರೋದು, ದುರಾತ್ಮಗಳಿರ್ಬೋದು, ಸೊ ಈಗಿನ ಸಂಗತಿಗಳಿರ್ಬೋದು, ಮುಂದೆ ಏನಾಗ್ತೈತೋ ನಮಗೆ ಗೊತ್ತಿಲ್ಲ, ಮುಂದಿನ ಸಂಗತಿಗಳಿರ್ಬೋದು, ಮಹತ್ವಗಳಿರ್ಬೋದು, ಮೇಲಣ ಲೋಕ ಇರ್ಬೋದು, ಕೆಳಗಣ ಲೋಕ ಇರ್ಬೋದು, ಬೇರೆ ಯಾವ ಸೃಷ್ಟಿ ಕೂಡ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ದೂರ ಮಾಡೋದಕ್ಕೆ, ಅಗಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅನೇಕರು ದೇವರಿಂದ ದೂರ ಹೋಗ್ತಾ ಇದ್ದಾರೆ ಅಂತ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅವರು ದೇವರನ್ನಾಗಲಿ ದೇವರ ಪ್ರೀತಿಯನ್ನಾಗಲಿ ಅರ್ಥ ಮಾಡ್ಕೊಳ್ಬೇಕಾದಂತ ರೀತಿನಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ದೇವರು ಅವರನ್ನ ಎಷ್ಟು ಆಳವಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಅದು ಪ್ರಾಬ್ಲಮ್. ಅದಕ್ಕೆ ಅಪೊಸ್ತಲನಾದಂತ ಪೌಲನು ಈ ಕೊರಿಂಥದವರಿಗೆ, 2ನೇ ಕೊರಿಂಥದವರಿಗೆ 5:14-15 ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 14-15 ಹೇಳ್ತಕ್ಕ, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ನೋಡ್ರಿ, ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ನಮ್ ಜೀವನದಲ್ಲಿ ನಮಗೆ ಒತ್ತಾಯ ಮಾಡ್ತಕ್ಕಂಥದ್ದು ಯಾರು? ಇವಾಗ ಕೆಲವೊಂದು ವಿಷಯ ನಮ್ಗೆ ಬೈಬಲ್ ಓದ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಕ್ಕಂಥದ್ದು ಯಾರು? ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಕ್ಕಂಥದ್ದು ಯಾರು? ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಕ್ಕಂಥದ್ದು ಯಾರು? ಇನ್ನೊಬ್ಬರಿಗೋಸ್ಕರ ನಾವು ದೇವರ ಸನ್ನಿಧಿಯಲ್ಲಿ ಮಧ್ಯಸ್ಥ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಕ್ಕಂಥದ್ದು ಯಾರು? ಇನ್ನೊಬ್ಬರಿಗೆ ಸುವಾರ್ತೆಯನ್ನ ಸಾರ್ಬೇಕು ಅಂತ ಹೇಳಿ ನಮ್ಗೆ ಒತ್ತಾಯ ಮಾಡ್ತಕ್ಕಂಥದ್ದು ಯಾರು? ದೇವರನ್ನ ನಾವು ಇನ್ನೂ ಹೆಚ್ಚಾಗಿ ಪ್ರೀತಿಸ್ಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡ್ತಕ್ಕಂಥದ್ದು ಯಾರು? ಸೊ ಇಲ್ಲಿ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಕ್ರಿಸ್ತನ ಪ್ರೀತಿ ನಮಗೆ ಒತ್ತಾಯ ಮಾಡ್ತದೆ. ಸೊ ಅದು ಬಹಳ 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 ಮುಖ್ಯ. ಕೆಲವ್ರು ಏನಪ್ಪಾ ಅಂತ ಹೇಳಿದ್ರೆ, ಇಮೋಷನಲ್ ಆಗಿ ಏನೇನೋ ಕೆಲಸ ಮಾಡ್ಬಿಡ್ತಾರೆ. ಇಮೋಷನ್ ಒತ್ತಾಯಕ್ಕೆ ಒಳಗಾಗ್ಬಿಡ್ತಾರೆ. ಸೊ ಇಮೋಷನಲ್ ಒತ್ತಾಯಕ್ಕೆ ಒಳಗಾಗಿ ನೀವ್ ಏನೇ ಕೆಲಸ ಮಾಡೋದೇ ಆದ್ರೂ ಅದು ಸದ್ಯಕ್ಕೆ ಒಳ್ಳೇದಾಗಿ ಕಾಣಿಸ್ತೈತೆ, ಆಮೇಲೆ ಅಯ್ಯೋ ಮಾಡಬಾರ್ದಾಗಿತ್ತು ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಅಪಾಯ ಜಾಸ್ತಿ. ನಾವ್ ಯಾವ ಒಂದು ಒತ್ತಾಯ, ಒಂದು ಪ್ರೇರೇಪಣೆ ಕ್ರಿಸ್ತನ ಪ್ರೀತಿಯಿಂದ ಬರ್ಬೇಕು. ಅದು ಇಲ್ಲಿಗೆ ಹೇಳ್ತಾ ಇರ್ತಕ್ಕಂಥ. ಸೊ ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದ್ದರಿಂದ ಎಲ್ಲರೂ ಸತ್ತಂತಾಯಿತೆಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ತಮ್ಮ ಮೇಲೆ ತಮಗಾಗಿ ಜೀವಿಸದೆ, ಇನ್ನು ಮೇಲೆ ತಮಗಾಗಿ ಜೀವಿಸದೆ, ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ನೋಡ್ರಿ, ನಾವು ಜೀವಿಸೋದೇ ಆದ್ರೆ,
ನಾವು ಜೀವಿಸಿ ಏನಾದ್ರೂ ಕೆಲಸಗಳನ್ನ ಮಾಡೋದೇ ಆದ್ರೆ ಅದ್ ಯಾರಿಗೋಸ್ಕರ ಮಾಡ್ಬೇಕು? ಕ್ರಿಸ್ತನಿಗೋಸ್ಕರ. ಯಾಕಂದ್ರೆ ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದು, ಕ್ರಿಸ್ತನು ಎಲ್ಲರಿಗೋಸ್ಕರ ಸತ್ತಿದ್ದು. ಸೊ ಆತನು ನಮಗೋಸ್ಕರ ಸತ್ತಿರೋದ್ರಿಂದ ನಾವು ಏನೇ ಮಾಡಿದ್ರು ನಾವು ಕ್ರಿಸ್ತನಿಗೋಸ್ಕರನೇ ಮಾಡ್ತೇವೆ. ಯಾಕಂದ್ರೆ ಕ್ರಿಸ್ತನ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡ. ಮನುಷ್ಯರಿಗೋಸ್ಕರ ಕೆಲವರು ಮಾಡ್ತಾರೆ, ಹಣಕ್ಕೋಸ್ಕರ ಕೆಲವರು ಮಾಡ್ತಾರೆ, ಹೆಸರು ಮಾಡೋದಕ್ಕೋಸ್ಕರ ಕೆಲವರು ಮಾಡ್ತಾರೆ, ಎಲ್ಲದ್ರಲ್ಲೂ ನಾನೇ ಮುಂದೆ ಇರ್ಬೇಕು, ನಾನೇ ಫೇಮಸ್ ಆಗ್ಬೇಕು ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದೆಲ್ಲ ಕ್ರಿಸ್ತನ ಪ್ರೀತಿಯ ಒತ್ತಾಯದಿಂದ ಮಾಡಿರ್ತಕ್ಕಂಥದ್ದಲ್ಲ. ಅವರ ಒತ್ತಾಯನೇ ಬೇರೆ. ಆದ್ರೆ ಇಲ್ಲಿ ಹೇಳ್ಬೇಕಂತದ್ದೇನು ಅಂತ ಹೇಳಿದ್ರೆ, ಕ್ರಿಸ್ತನಿಗೋಸ್ಕರ ಜೀವಿಸ್ಬೇಕು, ಕ್ರಿಸ್ತನಿಗೋಸ್ಕರ ಮಾಡಬೇಕು. ಅದಕ್ಕೆ ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡಿ. ಸೊ ನಾವು ಜೀವಿಸೋದೇ ಕ್ರಿಸ್ತನಿಗೋಸ್ಕರ. ಸೊ ಯೇಸು ಕ್ರಿಸ್ತನು ನಮ್ಮನ್ನ ಪ್ರೀತಿಸಿ ನಮಗೋಸ್ಕರ ಸತ್ತದ್ರಿಂದ, ಪ್ರಾಣ ಕೊಟ್ಟದ್ರಿಂದ ನಾವು ಒಬ್ಬೊಬ್ಬರು ಕೂಡ ನಮಗಾಗಿ ಸತ್ತು ಎದ್ದು ಬಂದಾತನಾದಂತ ಯೇಸು ಕ್ರಿಸ್ತನಿಗಾಗಿ ಜೀವಿಸಬೇಕು. ಸೊ ಅದಕ್ಕೇನೆ 1 ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 31ನೇ ವಾಕ್ಯವನ್ನ ನಾವು ನೋಡೋದೇ ಆದ್ರೆ, ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದ್ರು ಎಲ್ಲವನ್ನ ದೇವರ ಘನತೆಗಾಗಿ ಮಾಡಿರಿ, ಕ್ರಿಸ್ತನ ಘನತೆಗಾಗಿ ಮಾಡಿರಿ. ನೀವ್ ಯಾಕೆ ಉಂಡ್ತೀರಾ, ನೀವ್ ಯಾಕೆ ತಿಂತೀರಿ, ನೀವ್ ಯಾಕೆ ಕುಡಿತೀರಿ, ನೀವ್ ಯಾಕೆ ಜೀವಿಸ್ತಾ ಇದ್ದೀರಿ? ಕ್ರಿಸ್ತನ ಘನತೆಗಾಗಿ, ದೇವರ ಘನತೆಗಾಗಿ. ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತೈತೆ, ಅದಕ್ಕೆ ನಾನು ಜೀವಿಸ್ತೀನಿ. ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತೈತೆ, ಅದಕ್ಕೆ ನಾನು ಮಾತಾಡ್ತೀನಿ. ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತೈತೆ, ಅದಕ್ಕೆ ನಾನು ಸೇವೆ ಮಾಡ್ತೀನಿ. ಕ್ರಿಸ್ತನ ಪ್ರೀತಿ ಒತ್ತಾಯ ಮಾಡ್ತೈತೆ, ಅದಕ್ಕೆ ನಾನು ಬೇರೆಯವ್ರಿಗೆ ಸುವಾರ್ತೆ ಹೇಳ್ಕೊಡ್ತೀನಿ. ಏನೇ ಮಾಡಿದ್ರು ಕ್ರಿಸ್ತನ ಘನತೆಗಾಗಿ, ಏನೇ ಮಾಡಿದ್ರು ದೇವರ ಘನತೆಗಾಗಿ, ದೇವರ ಮಹಿಮೆ ಹೊಂದಬೇಕು. ಯಾವಾಗ? ಕ್ರಿಸ್ತನ ಪ್ರೀತಿಯನ್ನ ಅರ್ಥ ಮಾಡಿಕೊಂಡಾಗ, ಕ್ರಿಸ್ತನ ಪ್ರೀತಿ ನಮ್ಮ ಜೀವಿತವನ್ನ ಆವರಿಸಿಕೊಂಡಾಗ, ಕ್ರಿಸ್ತನ ಪ್ರೀತಿಯ ಒಂದು ಗ್ರಿಪ್ಗೆ ನಾವು ಬರುವಾಗ, ಕ್ರಿಸ್ತನ ಪ್ರೀತಿ ನಮ್ಮನ್ನ ನಡೆಸುವಾಗ. ಯಾಕಂತ ಹೇಳಿದ್ರೆ ಕ್ರಿಸ್ತನನ್ನ ನಮಗಾಗಿ ಕೊಡೋದರ ಮೂಲಕ ದೇವರು ನಮ್ಮ ಮೇಲೆ ಎಷ್ಟು ಮಾತ್ರ ಪ್ರೀತಿ ಇಟ್ಟಿದ್ದಾನೆ ಅಂತ ಹೇಳಿ ಆಲ್ರೆಡಿ ತೋರಿಸಿದ್ದಾನೆ. ಸೊ ಇದು ಬಹಳ ಬಹಳ ಮುಖ್ಯ. ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ದೇವರಿಗೆ ವೈರಿಗಳಾಗಿದ್ದಾಗ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಕಾರ್ಯಗಳನ್ನ ಅಪೊಸ್ತಲನಾದಂಥ ಪೌಲನು ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅದನ್ನ ನಾವು ಗಮನ ಕೊಟ್ಟು ಶ್ರದ್ಧೆಯಿಂದ ಕೇಳೋದೇ ಆದ್ರೆ ಅದು ನಮ್ಮ ಆತ್ಮಿಕ ಜೀವನಕ್ಕೆ ತುಂಬಾ ಪ್ರಯೋಜನ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ, ಅಂದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಮತ್ತು ನೀವು ನೀತಿವಂತರು ಎಂಬತಕ್ಕಂಥ ಒಂದು ತೀರ್ಪನ್ನ ಹೊಂದಿದ್ದೇವೆ. ಅಂದ್ರೆ ಯೇಸು ಕ್ರಿಸ್ತನ ರಕ್ತವು
ನಮ್ಮನ್ನ ನೀತಿವಂತರೆಂದು ಘೋಷಿಸುತ್ತಂತೆ. ಅದು ಮೊದಲನೇದಾಗಿ ಯೇಸು ಕ್ರಿಸ್ತನ ರಕ್ತ ಏನ್ ಮಾಡುತ್ತೆ? ನಮ್ಮನ್ನ ದೇವರ ಸನ್ನಿಧಿಯಲ್ಲಿ ನೀತಿವಂತರನ್ನಾಗಿ ಮಾಡಿದೆ. ಎರಡನೇದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ದೇವರ ಕೋಪದಿಂದ ರಕ್ಷಿಸಲ್ಪಡುತ್ತೇವೆ. ನೋಡ್ರಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾರೆಲ್ಲ ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀತಿವಂತರಾಗಿದ್ದಾರೋ, ಯಾರೆಲ್ಲ ಯೇಸು ಕ್ರಿಸ್ತನ ರಕ್ತದ ಮೂಲಕ ತಮ್ಮ ಪಾಪಗಳನ್ನ ತೊಳ್ಕೊಂಡಿದ್ದಾರೋ, ತಮ್ಮ ವಸ್ತ್ರಗಳನ್ನ ಪರಿಶುದ್ಧಗೊಳಿಸ್ಕೊಂಡಿದ್ದಾರೋ, ತಮ್ಮ ವಸ್ತ್ರಗಳ ಮಲಿನತೆಯನ್ನ ನೀಗಿಸ್ಕೊಂಡಿದ್ದಾರೋ, ಅವರೆಲ್ಲರೂ ಕೂಡ ಆತನ ರಕ್ತದ ಮೂಲಕ ಮುಂದೆ ತೋರಿ ಬರುವಂತ ದೇವರ ಕೋಪದಿಂದ ರಕ್ಷಣೆಯನ್ನ ಹೊಂದುತ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಎರಡನೇದಾಗಿ 10ನೇ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ದೇವರಿಗೆ ವೈರಿಗಳಾಗಿದ್ದಾಗ ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿದೆ. ನೋಡ್ರಿ, ಮೊದಲನೇದಾಗಿ ಆತನ ಮಗನ ರಕ್ತದ ಮೂಲಕ ನಾವು ನೀತಿವಂತರಾದ್ವಿ. ಮತ್ತೆ 10ನೇ ವಾಕ್ಯದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆತನ ಮಗನ ಮರಣದ ಮೂಲಕ ದೇವರಿಗೆ ವೈರಿಗಳಾಗಿದ್ದಂತ ನಮಗೆ, ದೇವರಿಗೆ ಶತ್ರುಗಳಾಗಿದ್ದಂತ ನಾವು ಇವಾಗ ದೇವರೊಟ್ಟಿಗೆ ಸಮಾಧಾನವನ್ನ ಹೊಂದಿದ್ದೀವಿ. ನೋಡ್ರಿ, ಒಂದು ಆಶೀರ್ವಾದ. ಯಾರು ಈ ಸಮಾಧಾನವನ್ನ ಹೊಂದಿರ್ತಕ್ಕಂಥದ್ದು? ನಾವು ಮೊದಲೇ ನೋಡಿದ್ವಿ. ಯಾರು ಅಶಕ್ತರಾಗಿದ್ರು, ಯಾರು ಭಕ್ತಿಹೀನರಾಗಿದ್ರು, ಯಾರು ಅನೀತಿವಂತರಾಗಿದ್ರು, ಯಾರು ಪಾಪಿಗಳಾಗಿದ್ರು, ಯಾರು ದೇವರಿಗೆ ಶತ್ರುಗಳಾಗಿದ್ರು, ಅವರೆಲ್ಲರೂ ಕೂಡ ಈಗ ಯೇಸು ಕ್ರಿಸ್ತನ ಮರಣದ ಮೂಲಕ ದೇವರೊಂದಿಗೆ ಸಮಾಧಾನವನ್ನ ಪಡ್ಕೊಂಡಿದ್ದಾರೆ. ಸಮಾಧಾನದ ಒಂದು ಸಂಬಂಧವನ್ನ ಅವರು ಪಡ್ಕೊಂಡಿದ್ದಾರೆ. ಅವರಿಗೆ ಸಮಾಧಾನ ಉಂಟಾಗಿದೆ. ಆದ್ದರಿಂದ ನಾವು ಯಾರು ಕೂಡ ದೇವರ ನ್ಯಾಯ ತೀರ್ಪಿನ ದಿನದಲ್ಲಿ ದೇವರು ತನ್ನ ಉಗ್ರ ಕೋಪವನ್ನ ನಮ್ಮ ಮೇಲೆ ಕೂಡ ಸುರಿಸ್ತಾನೆ ಎಂಬುದಾಗಿ ಭಯ ಪಡಬೇಕಾಗಿ. ಯಾಕಂತ ಹೇಳಿದ್ರೆ ನಮಗೆ ಈಗ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ರಕ್ಷಣೆ ಇದೆ. ನಾವು ಶತ್ರುಗಳಾಗಿ ಜೀವಿಸ್ತಾ ಇದ್ದಾಗಲೇನೆ ದೇವರು ತನ್ನ ಮಗನ ಮರಣದ ಮೂಲಕ ನಮ್ಮೊಟ್ಟಿಗೆ ಸಂಧಾನ ಮಾಡ್ಕೊಂಡಿದ್ದಾನೆ, ಸಮಾಧಾನವನ್ನ ಉಂಟು ಮಾಡಿದ್ದಾನೆ. ಸೊ ಸಮಾಧಾನ ಉಂಟು ಮಾಡಿರ್ತಕ್ಕಂಥ ನಮ್ಮೊಟ್ಟಿಗೆ ಮತ್ತೆ ದೇವರು ತನ್ನ ಕೋಪವನ್ನ ಯಾವತ್ತೂ ಕೂಡ ತೋರ್ಸಲ್ಲ. ನ್ಯಾಯ ತೀರ್ಪಿನ ದಿನದಲ್ಲಿ ದೇವರ ಉಗ್ರತೆಯನ್ನ ತೋರ್ಸೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಮತ್ತೆ ಈ 10ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. ಸೊ ಆತನ ಮಗನಿಗಿರುವ ಜೀವದಿಂದ ರಕ್ಷಣೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ರಕ್ಷಣೆ ಇದೆ. ಸೊ ಯೇಸು ಕ್ರಿಸ್ತನ ಜೀವದ ಮೂಲಕ ನಮಗೆ ರಕ್ಷಣೆ ಇದೆ. ಯಾಕೆಂದ್ರೆ ಯೇಸು ಕ್ರಿಸ್ತನ ಮರಣವನ್ನ ಜಯಿಸಿ ಪುನರುತ್ಥಾನ ಹೊಂದಿದಂತ ತನ್ನ ಜೀವವನ್ನ ನಮಗೆ ನೀಡಿದ್ದಾನೆ. ಸೊ ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿದಂತ ಆ ಜೀವವನ್ನ ನಮಗೆ ಕೊಟ್ಟಿರೋದ್ರಿಂದ ಆ ಜೀವದ ಮೂಲಕ ನಾವು ಈಗ ಪಾಪದ ಶಕ್ತಿಯಿಂದ ರಕ್ಷಣೆಯನ್ನ ಹೊಂದ್ತೀವಿ. ಆ ಜೀವ ಇದ್ದವರಿಗೆ ಮಾತ್ರ ಪಾಪದ ಶಕ್ತಿಯಿಂದ ರಕ್ಷಣೆ, ಇಲ್ಲ ಅಂದ್ರೆ ಇಲ್ಲ. ನಾನು ಮೊದಲೇ ತಿಳಿಸಿದ್ದೆ,
ರಕ್ಷಣೆಯಲ್ಲಿ 3 ವಿಧ ಇದೆ ಎಂಬುದಾಗಿ ನೀವು ನೆನ್ಪಿಟ್ಕೊಂಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ರಕ್ಷಣೆಯಲ್ಲಿ 3 ವಿಧ ಯಾವುದು ಅಂತ ಹೇಳಿದ್ರೆ, ಒಂದು ನಾವು ಮಾಡಿದ ಪಾಪಗಳಿಂದ ರಕ್ಷಣೆ, ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕ ದೊರೆಯುವಂಥದ್ದು. ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ, ಪಾಪದ ಶಕ್ತಿಯಿಂದ ರಕ್ಷಣೆ. ಈ ಪಾಪದ ಶಕ್ತಿಯಿಂದ ದೊರೆಯುವಂತ ರಕ್ಷಣೆ ಅದು ಯೇಸು ಕ್ರಿಸ್ತನ ಜೀವದ ಮೂಲಕ ದೊರೆಯುವಂತ ರಕ್ಷಣೆ. ಮೂರನೇದು ಪಾಪದ ಸಾನ್ನಿಧ್ಯದಿಂದ ರಕ್ಷಣೆ. ಪಾಪದ ಸಾನ್ನಿಧ್ಯದಿಂದ ರಕ್ಷಣೆ ನಮಗೆ ಸಿಗ್ತಕ್ಕಂಥದ್ದು ಅದು ಯೇಸು ಕ್ರಿಸ್ತನ ಬರೋಣದ ಸಮಯದಲ್ಲಿ. ಯೇಸು ಕ್ರಿಸ್ತನು 2ನೇ ಸಾರಿ ಈ ಲೋಕಕ್ಕೆ ಬರುವಾಗ ನಾವು ಈ 3ನೇ ಸ್ಟೇಜ್ ರಕ್ಷಣೆಯನ್ನ ನಾವು ಅನುಭವಿಸ್ತೀವಿ. ಆದ್ರೆ ನಾವು ಈಗ ಲೋಕದಲ್ಲಿ ನಮಗೆ ಅನುಭವಿಸೋದಿಕ್ಕೆ ಇರ್ತಕ್ಕಂಥ ರಕ್ಷಣೆ ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಸ್ಟೇಜ್ ಮತ್ತೆ ಸೆಕೆಂಡ್ ಸ್ಟೇಜ್ ರಕ್ಷಣೆ. ಇದನ್ನ ನಾವು ಸ್ವಂತ ಮಾಡ್ಕೊಳ್ಳಿ. ಆದ್ರೆ ದುರದೃಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು 90% ಕ್ರಿಶ್ಚಿಯನ್ಸ್ ಬರೀ ಫಸ್ಟ್ ಸ್ಟೇಜ್ ರಕ್ಷಣೆನೆ ಪರಿಪೂರ್ಣವಾದಂತ ರಕ್ಷಣೆ ಎಂಬುದಾಗಿ ತಿಳ್ಕೊಂಡು ಅವರು ಬರೀ ಪಾಪಗಳ ಕ್ಷಮಾಪಣೆಯನ್ನ ಹೊಂದಿದ್ದಾರೆ ಹೊರತು ಪಾಪದ ಶಕ್ತಿಯಿಂದ ರಕ್ಷಣೆಯನ್ನ ಹೊಂದೋದಕ್ಕಾಗ್ತಾ ಇಲ್ಲ. ಸೊ ಅಲ್ಲಿ ಎಡವಟ್ಟಾಗಿರ್ತಕ್ಕಂಥ. ಅದಕ್ಕೆ ಕ್ರೈಸ್ತರು ಅಂತ ಹೇಳ್ತಾರೆ. ಆದ್ರೆ ಅನ್ಯ ಜನರು ಮಾಡ್ತಕ್ಕಂಥ ಎಲ್ಲ ಪಾಪಗಳನ್ನು ಅವರು ಮಾಡ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರ ರಕ್ಷಣೆ ಬರೀ ಫಸ್ಟ್ ಸ್ಟೇಜ್ ರಕ್ಷಣೆ, ಸೆಕೆಂಡ್ ಸ್ಟೇಜಿಗೆ ಬಂದಿಲ್ಲ. ಸೆಕೆಂಡ್ ಸ್ಟೇಜಿಗೆ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ 3ನೇ ಸ್ಟೇಜಿಗೆ ಹೆಂಗ್ ಹೋಗ್ತಾರೆ? ಸೊ ಅದು ಒಂದು ಕ್ವಶನ್ ಮಾರ್ಕ್. ಸೊ ಅದರಿಂದ ಈ ಈ ಬಾರ್ನ್ ಅಗೇನ್ ಎಂಬುದಾಗಿ ಹೇಳ್ತಾರಲ್ಲ, ಆ ಬಾರ್ನ್ ಅಗೇನ್ ಎಂಬುದಾಗಿ ಹೇಳ್ತಕ್ಕಂಥದ್ದು ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದು. ಸೊ ಯಾರೆಲ್ಲ ಹೊಸದಾಗಿ ಹುಟ್ಟಿರ್ತಾರೋ ಅವರು ದೇವರ ಜೀವದ ಮೂಲಕ ಹುಟ್ಟಿರೋದ್ರಿಂದ ದೇವರ ಜೀವವು ಅವರಲ್ಲಿ ವಾಸ ಮಾಡುತ್ತೆ. ಯಾರಲ್ಲಿ ದೇವರ ಜೀವವು ವಾಸ ಮಾಡುತ್ತೋ ಅವರಿಗೆ ಮಾತ್ರ ಈ ಪಾಪದ ಶಕ್ತಿಯಿಂದ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ. ಸೊ ದೇವರ ಜೀವ ಯಾರಲ್ಲಿ ನೆಲೆಗೊಂಡಿರೋದಿಲ್ವೋ ಅವರಿಗೆ ಈ ಸೆಕೆಂಡ್ ಸ್ಟೇಜ್ ರಕ್ಷಣೆಯನ್ನ ಹೊಂದೋದು ಸ್ವಲ್ಪ ಕಷ್ಟ. ಸೊ ಅರ್ಥ ಆಗಿದೆ ಎಂಬುದಾಗಿ ನಾನು ನಂಬ್ತೀನಿ. ಮತ್ತೆ ನಾವು 11ನೇ ವಚನಕ್ಕೆ ಬರೋದೇ ಆದ್ರೆ, 11ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, 11ನೇ ವಚನದಲ್ಲಿ ಇಷ್ಟು ಮಾತ್ರವಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥ. ನಾವು ದೇವರಲ್ಲಿ ಸಂತೋಷ ಪಡ್ತೇವೆ, ದೇವರಲ್ಲಿ ಉಲ್ಲಾಸಗೊಳ್ತೇವೆ. ಆದ್ರೆ ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಈ 5ನೇ ಅಧ್ಯಾಯವನ್ನ ನಾವು ನೋಡೋದೇ ಆದ್ರೆ ಇಲ್ಲಿ 3 ರೀತಿಯ ಸಂತೋಷದ ಬಗ್ಗೆ ಮಾತಾಡಲ್ಪಟ್ಟಿದೆ. 3 ರೀತಿಯ ಹರ್ಷದ ಬಗ್ಗೆ ಅಥವಾ 3 ರೀತಿಯಲ್ಲಿ ಉಲ್ಲಾಸಗೊಳ್ಳುವುದರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಸೊ ನೀವು ಬೈಬಲ್ ಇರೋದೇ ಆದ್ರೆ, ನಿಮ್ ಬೈಬಲ್ ಅನ್ನ ನೀವು ಓಪನ್ ಮಾಡೋದೇ ಆದ್ರೆ ಈ 5ನೇ ಅಧ್ಯಾಯದ 2ನೇ ವಚನದಲ್ಲಿ ದೇವರ ಮಹಿಮೆಯನ್ನ ಹೊಂದುವೆವೆಂಬ ಭರವಸದಿಂದ ಉಲ್ಲಾಸವಾಗಿದ್ದೇವೆ ಅಥವಾ ಸಂತೋಷವಾಗಿದ್ದೇವೆ ಎಂಬುದಾಗಿ ಇಲ್ಲಿ ಹೇಳ್ತಕ್ಕಂಥ. ಅದು ಒಂದು ಹೋಪು, ನಿರೀಕ್ಷೆ ಬಗ್ಗೆ ಅಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ದೇವರ ಮಹಿಮೆಯನ್ನ ನಾವು ಹೊಂತೀವಿ ಯಾವಾಗ? ಯೇಸು ಕ್ರಿಸ್ತನ 2ನೇ ಸಾರಿ ಈ ಲೋಕಕ್ಕೆ ಬರೋವಾಗ.
ಆ ಒಂದು ಸಂತೋಷ. ಎರಡನೇದು ಹರ್ಷಗೊಳ್ತಕ್ಕಂಥದ್ದು ಅಥವಾ ಉಲ್ಲಾಸಗೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇಂಗ್ಲಿಷ್ ಅಲ್ಲಿ ಇವೆಲ್ಲಕ್ಕೂ ಹೇಳ್ತಕ್ಕಂಥ ಉಪಯೋಗಿಸಿರ್ತಕ್ಕಂಥ ಒಂದು ಮಾತು ರಿಜಾಯ್ಸ್ ಎಂಬುದು. ಈಗ ಮೂರನೇ ವಾಕ್ಯವನ್ನ ನೋಡು. ಮೊದಲನೇದಾಗಿ ಎರಡನೇ ವಾಕ್ಯದಲ್ಲಿ ದೇವರ ಮಹಿಮೆಯನ್ನ ನಾವು ಹೊಂದುತ್ತೀವಿ ಎಂಬತಕ್ಕಂಥ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಎರಡನೇದಾಗಿ ಮೂರನೇ ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮಗುಂಟಾಗುವ ಉಪದ್ರವಗಳಲ್ಲಿ ನಾವು ಉಲ್ಲಾಸವಾಗಿದ್ದೇವೆ, ಉಪದ್ರವಗಳಲ್ಲಿ ನಾವು ಹರ್ಷಗೊಳ್ತೇವೆ, ಉಪದ್ರವಗಳಲ್ಲಿ ನಾವು ಸಂತೋಷ ಪಡ್ತೇವೆ ಎಂಬುದಾಗಿ ಹೇಳ್ತಾರೆ. ಅದು ಎರಡನೇ ಸಂತೋಷ. ಅದು 11ನೇ ವಾಕ್ಯಕ್ಕೆ ಬರೋದೇ ಆದ್ರೆ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೇನಂದ್ರೆ, ಕರ್ತನಾದಂತ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರವೇ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ದೇವರಲ್ಲಿ ಹರ್ಷಗೊಳ್ತೇವೆ ಅಂತ ಹೇಳಿದ್ರೆ ಅದು ಪರ್ಸನಲ್ ರಿಲೇಶನ್ಶಿಪ್. ಪರ್ಸನಲ್ ರಿಲೇಶನ್ಶಿಪ್ ಅಂತ ಹೇಳಿದ್ರೆ ವೈಯಕ್ತಿಕ ಸಂಬಂಧ. ಒಬ್ಬೊಬ್ಬ ವ್ಯಕ್ತಿ ಕೂಡ ದೇವರ ಹತ್ರ ವೈಯಕ್ತಿಕ ಸಂಬಂಧವನ್ನ, ಪರ್ಸನಲ್ ರಿಲೇಶನ್ಶಿಪ್ ಅನ್ನ ಅವನು ಹೊಂದಬಹುದು. ಆ ಪರ್ಸನಲ್ ರಿಲೇಶನ್ಶಿಪ್ ಅನ್ನ ಹೊಂದೋದರ ಮೂಲಕವಾಗಿ ದೇವರಲ್ಲಿ ಆತನು ಹರ್ಷಗೊಳ್ಳಬಹುದು, ಉಲ್ಲಾಸಗೊಳ್ಳಬಹುದು, ಸಂತೋಷದಿಂದ ಆತನು ಜೀವಿಸಬಹುದು. ಸೊ ಸಮಾಧಾನ ಮಾತ್ರ ಅಲ್ಲ, ಸಂತೋಷ. ಸೊ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಒಂದು ಉಲ್ಲಾಸ, ಈ ಒಂದು ಸಂತೋಷ ಯಾವಾಗ ಬರುತ್ತೆ ಅಂತ ಕೇಳೋದೇ ಆದ್ರೆ ಅದು ಕ್ರಿಸ್ತನ ಮೂಲಕವಾಗಿ ತಂದೆಯಾದಂತ ದೇವರಲ್ಲಿ ಪರ್ಸನಲ್ ರಿಲೇಶನ್ಶಿಪ್, ವೈಯಕ್ತಿಕವಾದಂತ ಸಂಬಂಧವನ್ನ ಹೊಂದೋದರ ಮೂಲಕವಾಗಿ ಇದನ್ನ ನಾವು ಅನುಭವಿಸಬಹುದು. ಅದಕ್ಕೆ ಪ್ರತಿಯೊಬ್ಬ ಕ್ರೈಸ್ತರಿಗೂ ಈ ದೇವರಲ್ಲಿ ಒಂದು ಪರ್ಸನಲ್ ರಿಲೇಶನ್ಶಿಪ್ ಅಥವಾ ವೈಯಕ್ತಿಕ ಸಂಬಂಧ ಬಹಳ ಬಹಳ ಮುಖ್ಯ. ಅಂತವರು ಉಪದ್ರವಗಳಲ್ಲಿ ಕೂಡ ಉಲ್ಲಾಸವಾಗಿರ್ತಾರ. ಸೊ ಅದನ್ನ ಇಲ್ಲಿ ಹೇಳ್ತಾರೆ. ಸೊ ನಾವು 12ನೇ ವಚನಕ್ಕೆ ಬರೋದೇ. 12ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲ ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ, ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ ಹೇಳ. ಪಾಪವು ಲೋಕದೊಳಗೆ ಹೇಗೆ ಪ್ರವೇಶಿಸಿತು ಅಥವಾ ಲೋಕದೊಳಗೆ ಪಾಪ ಹೆಂಗ್ ಸೇರ್ಕೊಳ್ತು, ಹೆಂಗ್ ಪಾಪ ಸೇರ್ಕೊಳ್ತು, ಹೆಂಗೆ ಲೋಕದೊಳಗಡೆ ಪಾಪ ಬಂತು ಅಂತ ಕೇಳೋದೇ ಆದ್ರೆ ಅದಕ್ಕೆ ದೇವರ ವಾಕ್ಯ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆದಾಮನ ಮೂಲಕವಾಗಿ ಪಾಪವು ಲೋಕದೊಳಗೆ ಬಂತು. ಒಬ್ಬ ಮನುಷ್ಯನಿಂದಲೇ ಪಾಪವು ಲೋಕದೊಳಗೆ ಪ್ರವೇಶಿಸಿತು. ಒಬ್ಬ ಮನುಷ್ಯನು ಪಾಪ ಮಾಡುವುದರ ಮೂಲಕವೇ ಲೋಕದೊಳಗೆ ಮರಣ ಪ್ರವೇಶಿಸಿತು. ಎಲ್ಲಾ ಮನುಷ್ಯರಲ್ಲಿಯೂ ಮರಣವು ಪ್ರವೇಶಿಸಿತು. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಮನುಷ್ಯರ ಜೀವನದಲ್ಲಿ ಕೂಡ ಈ ಪಾಪ ಎಂಬತಕ್ಕಂತ ವಿಷ ಇರೋದ್ರಿಂದ ಎಲ್ಲರಲ್ಲೂ ಕೂಡ ಮರಣ ವ್ಯಾಪಿಸಿತು. ಅವನ ಸಂತತಿ ಆಗಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ಇದೆ. ಅವ್ರು ಯಾವುದೇ ಧರ್ಮಕ್ಕೆ ಸೇರಿದ್ರು ಅಥವಾ ಧರ್ಮಕ್ಕೆ ಸೇರದೇ ಇದ್ರು, ಈ ಕಾಡುಗಳಲ್ಲಿ ವಾಸ ಮಾಡ್ತಾರಲ್ಲ, ಈ ಟ್ರೈಬಲ್ಸ್ ಮಾತ್ರ ಅಲ್ಲ, ಈ ನರಭೋಜಿಗಳಿದಾರಲ್ಲ, ಸೊ ಅವರಲ್ಲೂ ಕೂಡ ಪಾಪದ ವಿಷ ಇದೆ. ಅದು ಹೇಗ್ ಸೇರ್ಕೊಳ್ತು ಅಂತ ಹೇಳಿದ್ರೆ
ಈ ಒಬ್ಬ ಮನುಷ್ಯನಿಂದ. ಆದ್ರಿಂದ ಎಲ್ಲರೂ ಕೂಡ ಸಾಯುವಂತ ಪರಿಸ್ಥಿತಿಗೆ ಒಳಗಾಗ್ಬೇಕಾಗಿ ಬಂತು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಸೊ ಯಾವ ರೀತಿ ಒಬ್ಬ ಮನುಷ್ಯನಾದ ಆದಾಮನಿಂದ, ಆದಾಮನ ಮೂಲಕ ಲೋಕದೊಳಗೆ ಅಥವಾ ಮನುಷ್ಯರಲ್ಲಿ ಪಾಪ ಬಂತೋ, ಮರಣ ಬಂತೋ, ಅದೇ ರೀತಿ ಒಬ್ಬ ಮನುಷ್ಯ ಪುತ್ರನಾದಂತ ಒಬ್ಬ ಮನುಷ್ಯನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯೂ ಬಂತು, ಜೀವವೂ ಬಂತು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾರೆ. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದ್ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಅಪೊಸ್ತಲನಾದಂತ ಪೌಲನು ಇಲ್ಲಿ ಇಬ್ಬರು ಮನುಷ್ಯರನ್ನ ಕಾಂಟ್ರಾಸ್ಟ್, ತದ್ವಿರುದ್ಧವಾದಂತ ಒಂದು ಉದಾಹರಣೆಯಾಗಿ ಇಲ್ಲಿ ಉಪಯೋಗಿಸಿ ಒಂದು ಸತ್ಯವನ್ನ ನಮ್ಗೆ ಹೇಳೋದಕ್ಕೆ ಆಸೆ ಪಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಇಲ್ಲಿ ಇಬ್ಬರು ಮನುಷ್ಯರು ಯಾರಪ್ಪ ಅಂತ ಹೇಳಿದ್ರೆ, ಒಬ್ಬನು ಆದಾಮನು, ಮನುಷ್ಯನಾದಂತ ಆದಾಮ. ಇನ್ನೊಬ್ರು ಯಾರು ಅಂತ ಹೇಳಿದ್ರೆ ಮನುಷ್ಯನಾದಂತ ಯೇಸು ಕ್ರಿಸ್ತ. ಸೊ ಆದಾಮನಿಗೆ ಇಲ್ಲಿ ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಮೊದಲನೆಯ ಆದಾಮನು ಅಂತ ಹೇಳಿ. ಸೊ ಇನ್ನೊಬ್ಬರಿಗೆ ಅಂದ್ರೆ ಯೇಸು ಸ್ವಾಮಿಗೆ ಹೇಳ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಕಡೆಯ ಆದಾಮನು ಅಂತ. ಸೊ ಅವಾಗ ಬೈಬಲ್ ನಲ್ಲಿ ಇಬ್ಬರು ಆದಾಮರು ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಆದಾಮ, ಹೊಸ ಒಡಂಬಡಿಕೆಯಲ್ಲಿ ಇನ್ನೊಬ್ಬ ಆದಾಮ. ಸೊ ಇಬ್ರು ಕೂಡ ಮನುಷ್ಯರೇನೆ. ಸೊ ಒಬ್ಬರಿಗೆ ಮೊದಲನೆಯ ಆದಾಮ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕಡೆಯ ಆದಾಮ ಎಂಬುದಾಗಿ ಇಲ್ಲಿ ಹೇಳಿರ್ತಕ್ಕಂಥ. ಉದಾಹರಣೆಗೆ ನಾವು ಈ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ ಸೊ 1 ಕೊರಿಂಥದವರಿಗೆ 15:45 ಓದೋದೇ ಆದ್ರೆ ನೀವು ಬೈಬಲ್ ಇರೋರು ಗಮನಿಸಬಹುದು. 1 ಕೊರಿಂಥ 15:45 ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿ ಆದನೆಂದು ಬರೆದದೆಯಲ್ಲ, ಕಡೆಯ ಆದಾಮನು ಬದುಕಿಸುವ ಆತ್ಮನು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ನೋಡ್ರಿ, ಇಲ್ಲಿ ಕಾಂಟ್ರಡಿಕ್ಷನ್, ತದ್ವಿರುದ್ಧ ಏನು ಅಂತ ಹೇಳಿದ್ರೆ, ಮೊದಲನೆಯ ಮನುಷ್ಯನಾದ ಆದಾಮನು ಇದ್ದಾನೆ, ಕಡೆಯ ಮನುಷ್ಯನಾದ ಆದಾಮನಾಗಿರ್ತಕ್ಕಂಥ ಯೇಸು ಕ್ರಿಸ್ತನಿದ್ದಾನೆ. ಆದ್ರೆ ಅವರಲ್ಲಿರ್ತಕ್ಕಂಥ ಒಂದು ತದ್ವಿರುದ್ಧ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೆಯ ಮನುಷ್ಯನಾದ ಆದಾಮನು ಜಸ್ಟ್ ಅವನು ಬದುಕುವ ಪ್ರಾಣಿ ಅಷ್ಟೇನೆ. ಅವನಿಗೆ ದೇವರು ಜೀವ ಶ್ವಾಸವನ್ನ ಊದಿದ್ರಿಂದ ಅವನು ಬದುಕುವ ಪ್ರಾಣಿಯಾದ. ಆದ್ರೆ ಕಡೆ ಆದಾಮನು ಯಾರು ಅಂತ ಕೇಳೋದೇ ಆದ್ರೆ, ಕಡೆ ಮನುಷ್ಯನ್ ಎಂತವನು ಅಂತ ಕೇಳೋದೇ ಆದ್ರೆ, ಆತನು ಇನ್ನೊಬ್ಬರನ್ನ ಬದುಕಿಸುವಂತ ಆತ್ಮನಾತ, ಇನ್ನೊಬ್ಬರಿಗೆ ಜೀವ ಕೊಡುವಂತ ಆತ್ಮನು, ಇನ್ನೊಬ್ಬರನ್ನ ಮರಣದಿಂದ ಪುನರುತ್ಥಾನಗೊಳಿಸುವಂತ ಆತ್ಮನಾತ. ಸೊ ಯಾರು ಮೊದಲನೆಯ ಆದಾಮನ ಮೂಲಕ ಆತನ ಕ್ವಾಲಿಟೀಸ್ ಅನ್ನ ಪಡ್ಕೊಂಡ್ರೋ, ಅದೇ ತರ ಕಡೆಯ ಆದಾಮನಲ್ಲಿ ನಂಬಿಕೆ ಇಡೋದೇ ಆದ್ರೆ, ಸೊ ಕಡೆಯ ಆದಾಮನ ಆ ಗುಣಗಳನ್ನ, ಶಕ್ತಿಯನ್ನು ಕೂಡ ಅವ್ರು ಪಡ್ಕೊಳ್ತಾರೆ. ಸೊ ಅದಕ್ಕೆ 47ನೇ ವಾಕ್ಯವನ್ನ ನಾವು ಓದೋದೇ ಆದ್ರೆ, 47ನೇ ವಾಕ್ಯದಲ್ಲಿ ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ನೋಡ್ರಿ, ಮೊದಲನೇ ಕಾಂಟ್ರಡಿಕ್ಷನ್ ಏನು ಅಂತ ಹೇಳಿದ್ರೆ, ಮೊದಲನೇ ಆದಾಮನು ಬದುಕುವ ಪ್ರಾಣಿ, ಆದ್ರೆ ಕಡೆ ಆದಾಮನು ಬದುಕಿಸುವ ಆತ್ಮನು. ಇಲ್ಲಿ ಎರಡನೇ ಕಾಂಟ್ರಡಿಕ್ಷನ್ ಏನು ಅಂತ ಹೇಳಿದ್ರೆ, ಮೊದಲನೇ ಮನುಷ್ಯನಾದ ಆದಾಮನು ಭೂಮಿಯೊಳಗಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಅವನು ಭೂಮಿಯೊಳಗಿಂದ ಉತ್ಪತ್ತಿಯಾಗಿರೋದ್ರಿಂದ ಅವನು ಮಣ್ಣಿಗೆ ಸಂಬಂಧಪಟ್ಟವನು ಅಷ್ಟೇ.
ಆದ್ರೆ ಎರಡನೆಯ ಮನುಷ್ಯನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು, ಎರಡನೆಯ ಆದಾಮ್ ಆಗಿರ್ತಕ್ಕಂಥ ಯೇಸು ಕ್ರಿಸ್ತರಿದಾರಲ್ಲ, ಅವರು ಮಣ್ಣಿಗೆ ಸಂಬಂಧಪಟ್ಟವರಲ್ಲ, ಅವರು ಪರಲೋಕಕ್ಕೆ ಸಂಬಂಧಪಟ್ಟವರು. ಅದು ವ್ಯತ್ಯಾಸ. ಅದರಿಂದ 49ನೇ ವಾಕ್ಯಕ್ಕೆ ನಾವು ಬರೋದೇ ಆದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಮಣ್ಣಿನಿಂದ ಹುಟ್ಟಿದವನ ಸಾರೂಪ್ಯವನ್ನ ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನು ಧರಿಸಿಕೊಳ್ಳಬೇಕು. ಅರ್ಥ ಆಯ್ತಾ? ಇದೇ ಸುವಾರ್ತೆಯ ಮುಖ್ಯ ಉದ್ದೇಶ. ಒಬ್ಬ ಒಬ್ಬ ವ್ಯಕ್ತಿಯಲ್ಲಿ ಸುವಾರ್ತೆ ಏನ್ ಮಾಡುತ್ತೆ ಅಂತ ಕೇಳೋದೇ ಆದ್ರೆ ಇದೇ ಆನ್ಸರ್. ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಮೊದಲನೇ ಆದಾಮ್ ಅಂದ್ರೆ ಮಣ್ಣಿನಿಂದ ಹುಟ್ಟಿ ಬಂದಂತ ಮೊದಲನೆಯ ಮನುಷ್ಯನಾದ ಆದಾಮನ ಸಾರೂಪ್ಯವನ್ನ ನಾವೆಲ್ಲರೂ ಕೂಡ ಧರಿಸ್ಕೊಂಡಿದ್ದೀವಿ. ಸೊ ಆ ಸಾರೂಪ್ಯದಲ್ಲಿ ಪಾಪ ಇದೆ, ಆ ಸಾರೂಪ್ಯದಲ್ಲಿ ಮರಣ ಇದೆ. ಸೊ ಆದಾಮನ ಸಂತತಿ ಎಲ್ಲ ಪಾಪಕ್ಕೆ ದಾಸರು, ಪಾಪ ಮಾಡುವವರೆಲ್ಲರೂ ಕೂಡ ಪಾಪಕ್ಕೆ ದಾಸರೆಂಬುದಾಗಿ ಯೇಸುಸ್ವಾಮಿ ಹೇಳ್ತಕ್ಕಂಥದ್ದು. ನಾವು ಈಗ ಯಾವ ರೀತಿ ಈ ಮೊದಲನೇ ಮನುಷ್ಯನಾದಂತ ಆದಾಮನ ಒಂದು ರೂಪವನ್ನ, ಗುಣಲಕ್ಷಣಗಳನ್ನ ನಾವು ಪಡ್ಕೊಂಡ್ರೋ, ಅದೇ ಪ್ರಕಾರ ಈಗ ಪರಲೋಕದಿಂದ ಬಂದಂತ ಕಡೆಯ ಮನುಷ್ಯನಾದಂತ, ಕಡೆಯ ಆದಾಮ ಆದಂತ ಯೇಸು ಕ್ರಿಸ್ತನಿದಾನಲ್ಲ, ಆ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ನಾವು ಧರಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ಗುಣಲಕ್ಷಣಗಳನ್ನ ಧರಿಸಿಕೊಳ್ಳಬೇಕು. ಯಾವ ರೀತಿ ಧರಿಸ್ಕೊಳ್ಬೇಕು? ಆದಾಮನಿಂದ ಹುಟ್ಟಿದ್ರಿಂದ ಆತನ ಗುಣಲಕ್ಷಣಗಳು ಬಂತು. ಅದೇ ರೀತಿ ನಾವು ಕ್ರಿಸ್ತನ ಮೂಲಕ ದೇವರಿಂದ ಹುಟ್ಟೋದರಿಂದ ಕ್ರಿಸ್ತನ ಸಾರೂಪ್ಯವನ್ನ ಧರಿಸ್ಕೊಳ್ಬಹುದು. ಸೊ ಇಲ್ಲಿ ಆದಾಮನಿಂದ ಹುಟ್ಟಿದ್ರಿಂದ ಆದಾಮನ ಸಾರೂಪ್ಯ. ಈಗ ದೇವರಿಂದ ನಾವು ಹುಟ್ಟೋದೇ ಆದ್ರೆ ಯೇಸು ಕ್ರಿಸ್ತನ ಮೂಲಕ ಪರಿಶುದ್ಧಾತ್ಮನಿಂದ ನಾವು ಹೊಸ ಸೃಷ್ಟಿಯಾಗಿ ಈ ಕ್ರಿಸ್ತನಲ್ಲಿ ನಾವು ಹುಟ್ಟೋದೇ ಆದ್ರೆ ಆವಾಗ ಕ್ರಿಸ್ತನ ಸಾರೂಪ್ಯ ನಮಗ್ ಬರುತ್ತೆ, ದೇವರ ಸಾರೂಪ್ಯ ನಮಗ್ ಬರುತ್ತೆ, ಪರಿಶುದ್ಧಾತ್ಮನ ಸಾರೂಪ್ಯ ನಮಗ್ ಬರುತ್ತೆ. ಅವಾಗ ನಾವು ಹುಟ್ಟಬೇಕು. ನಾವು ಆದಾಮನ ಸಾರೂಪ್ಯ ಹೆಂಗೆ ಬಂತು ಅಂತ ಹೇಳಿದ್ರೆ, ಅದು ನಾವು ಹುಟ್ಟಿದ್ರಿಂದ, ಆದಾಮನ ಸಂತತಿಯಲ್ಲಿ ಹುಟ್ಟಿದ್ರಿಂದ. ಆದ್ರೆ ಈಗ ಕ್ರಿಸ್ತನ ಸಾರೂಪ್ಯ ನನ್ನಲ್ಲಿ ಬರಬೇಕು ಅಂತ ಹೇಳಿದ್ರೆ ನಾನು ಕ್ರಿಸ್ತನಲ್ಲಿ ಹುಟ್ಟಬೇಕು, ದೇವರಿಂದ ನಾನು ಹುಟ್ಟಬೇಕು, ದೇವರ ಮೂಲಕ ಹೊಸದಾಗಿ ಹುಟ್ಟಬೇಕು. ಆವಾಗ ಮಾತ್ರ ಈ ಕ್ರಿಸ್ತನ ಸಾರೂಪ್ಯವನ್ನ ನಾವು ಪಡ್ಕೊಳ್ಳಲಿಕ್ಕೆ, ಧರಿಸಿಕೊಳ್ಳಲಿಕ್ಕೆ ಸಾಧ್ಯ. ಹುಟ್ಟದೇ ಹೋದ್ರೆ ಸಾರೂಪ್ಯ ಬರದೇ ಇಲ್ಲ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದು, ಒಬ್ಬನು ಹೊಸದಾಗಿ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಮತ್ತೆ ಯೇಸುಸ್ವಾಮಿ ಹೇಳಿದ ಏನಂತ ಹೇಳಿದ್ರೆ, ಒಬ್ಬನು ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ರೆ ಅವನು ದೇವರ ರಾಜ್ಯಕ್ಕೆ ಸೇರಲಾರನು. ಆತ್ಮದಿಂದ ಹುಟ್ಟಿದ್ದು ಆತ್ಮನೇ, ಶರೀರದಿಂದ ಹುಟ್ಟಿದ್ದು ಶರೀರನೇ. ಆದಾಮನಿಂದ ಹುಟ್ಟಿದ್ದು ಆದಾಮನಿಗೆ ಸಂಬಂಧಪಟ್ಟಿದ್ದೆ, ಕ್ರಿಸ್ತನಿಂದ ಹುಟ್ಟಿದ್ದು ಕ್ರಿಸ್ತನಿಗೆ ಸಂಬಂಧ. ಸೊ ಆದ್ರಿಂದ ಹುಟ್ಟುವಿಕೆ, ಹುಟ್ಟುವಂಥದ್ದು ಬಹಳ 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 ಮುಖ್ಯ. ಸೊ ದೇವರ ಅಲ್ಟಿಮೇಟ್ ಗೋಲ್, ಕಟ್ಟ ಕಡೆಯ ಒಂದು ಉದ್ದೇಶ, ಪ್ಲಾನ್, ಪದ್ಧತಿ ಏನಪ್ಪಾ ಅಂತ ಹೇಳಿದ್ರೆ, ಅಥವಾ ಸುವಾರ್ತೆಯ ಕಟ್ಟ ಕಡೆಯ ಒಂದು ಗೋಲ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಈ ಲೋಕದಲ್ಲಿ ಕ್ರಿಸ್ತನ ಸಾರೂಪ್ಯವನ್ನ ಧರಿಸಿಕೊಳ್ಳಬೇಕು. ಅದೇ ಗೋಲ್, ಅದೇ ಉದ್ದೇಶ. ನಮ್ಮ ಪ್ರಾರ್ಥನೆಗಳ ಉದ್ದೇಶ ಏನು? ನಾವು ರಕ್ಷಣೆ ಹೊಂದೋದ್ರ ಉದ್ದೇಶ ಏನು? ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡೋದ್ರ ಉದ್ದೇಶ ಏನು? ನಾವು ದೇವರ ವಾಕ್ಯವನ್ನ ದಿವಸ ಓದೋದ್ರ ಉದ್ದೇಶ ಏನು? ಪರಿಶುದ್ಧಾತ್ಮನು ನಮ್ಮಲ್ಲಿ ಕಾರ್ಯ ಮಾಡೋದ್ರ ಉದ್ದೇಶ ಏನು? ದೇವರು ನಮ್ಮ ಮೇಲೆ ಕೃಪೆಯನ್ನ ಸುರಿಸಿದ್ದಾನೆ, ಆ ಕೃಪೆಯ ಉದ್ದೇಶ ಏನು?
ಕ್ರಿಸ್ತನ ಸಾರೂಪ್ಯವನ್ನ ಧರಿಸಿಕೊಂಡವರಾಗಿ ಲೋಕದಲ್ಲಿ ಇರ್ಬೇಕು ಅಂತ ಹೇಳಿ. ಅದಿಲ್ದೆ ನಾವ್ ಏನೇ ಬೇರೆ ಏನು ಧರಿಸ್ಕೊಂಡ್ರು ಕೂಡ ವೇಸ್ಟ್ ಅದು. ನಾನು ಸೇವೆಯನ್ನ ಧರಿಸ್ಕೊಂಡಿದ್ದೀನಿ, ನಾನು ವರಗಳನ್ನ ಧರಿಸ್ಕೊಂಡಿದ್ದೀನಿ, ನಾನು ಅನ್ಯ ಭಾಷೆಯನ್ನ ಧರಿಸ್ಕೊಂಡಿದ್ದೀನಿ, ನಾನು ತಾಲಾಂತುಗಳನ್ನ ಧರಿಸ್ಕೊಂಡಿದ್ದೀನಿ, ನಾನು ಒಳ್ಳೆ ಪ್ರಸಂಗ ಮಾಡ್ತಕ್ಕಂಥ ವರವನ್ನ ಧರಿಸ್ಕೊಂಡಿದ್ದೀನಿ, ಅದ್ಭುತಗಳನ್ನ ಮಾಡ್ತಕ್ಕಂಥ ವರವನ್ನ ಧರಿಸ್ಕೊಂಡಿದ್ದೀನಿ. ಅದಲ್ಲ, ಕ್ರಿಸ್ತನ ಸಾರೂಪ್ಯವನ್ನ ಧರಿಸ್ಕೊಳ್ಬೇಕು. ಅದು ಬಹಳ 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 ಮುಖ್ಯ. ಸೊ ಅದಕ್ಕೆ ದೇವರು ಸಹಾಯ ಮಾಡ್ಲಿ. ಸೊ ನನ್ನ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಸಂಶಯಗಳಿರೋದೇ ಆದ್ರೆ ಈಗ ನೀವು ಕೇಳ್ಬೋದು.